ಹಲೋ ನಮಸ್ತೆ, ಅಮೃತ್ ಎಡೋನ್ ಅವ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಓಕೆ, ನೀವೆಲ್ಲ ತಮ್ಮನೇಲಿ ನೋಡಿದಂಗೆ ಒಂದೇ ಶೀಟಲ್ಲಿ ಒಂದೇ ಪೇಜ್ ಇರುವಂಥ PDF ಅನ್ನು ಒಂದೇ ಶೀಟಲ್ಲಿ ಮಲ್ಟಿಪಲ್ ಪೇಜ್ ಬರೋ ಹಂಗೆ PDF ನ ಹೇಗೆ ಕನ್ವರ್ಟ್ ಮಾಡ್ಬೋದು. ಓಕೆ, ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಬನ್ನಿ. ಈಗ ಒಂದೇ ಸ್ಕ್ರೀನ್ಶಾಟ್ ತೆಗೆದಿರ್ತೀರ ನೀವು, ಯಾವುದೋ ಒಂದು ನೋಟ್ಸು, ಆಮೇಲೆ ಇಲ್ಲಿ ಒಂದು ಸಣ್ಣದೊಂದು ಇಷ್ಟ ಇರುತ್ತೆ, ಒಂದೇ ಪೇಜಲ್ಲಿ ತೆಗಿಸಿದ್ರೆ ಸ್ವಲ್ಪ ಅಮೌಂಟು ಜಾಸ್ತಿ ಆಗುತ್ತೆ, ಆಮೇಲೆ ಓದೋಕ್ಕೂ ಇಂಟ್ರೆಸ್ಟ್ ಬರೋಲ್ಲ. ಹಾಗೆ ಅದನ್ನ ಕನ್ವರ್ಟ್ ಮಾಡ್ಕೊಂಡು ಓದಿದ್ರೆ ಅಂದರೆ PDF ಕನ್ವರ್ಟ್ ಮಾಡ್ಕೊಂಡು ಪ್ರಿಂಟ್ ಹೊಡಿಸಿದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಂದರೆ ಓದೋಕ್ಕೆ ಇದಾಗುತ್ತೆ, ಆಮೇಲೆ ಬಜೆಟು ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ. ಓಕೆ, ಲೇಟ್ ಮಾಡಿದೆ ಇದು ಸ್ಟಾರ್ಟ್ ಮಾಡ್ತೀನಿ. ಮೊದಲು ಟೈಪ್ ಮಾಡಿ PDF ಅಂತ, ನಂತರ 24, ನಂತರ ಪೇಜ್ ಪರ್ ಸೀಟ್ ಅಂತ ಟೈಪ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿದೆ ನೋಡಿ, ಹೀಗೆ PDF 24 ಪೇಜ್ ಪರ್ ಸೀಟ್ ಅಂತ ಇದನ್ನ ಟೈಪ್ ಮಾಡ್ಕೊಳ್ಳಿ. ನಂತರ ನಾನು ಇದನ್ನ ಸರ್ಚ್ ಮಾಡ್ತೀನಿ. ಇತ್ತಾಗೆ ಸರ್ಚ್ ಮಾಡ್ಕೊಂಡು ಈಗ ಈ ಪೇಜು ಓಪನ್ ಆಗುತ್ತೆ, ಈ ಪೇಜ್ ನಿಮ್ಮ ಮುಂದೆ ಬರುತ್ತೆ. ಆವಾಗ ಆ ಫಸ್ಟ್ ಲಿಂಕನ್ನು ಕ್ಲಿಕ್ ಮಾಡಿ ಒಳಗಡೆ ಹೋದರೆ ನೆಕ್ಸ್ಟು ಈ ಇಂಟರ್ಫೇಸ್ ನಮ್ಗೆ ಓಪನ್ ಆಗುತ್ತೆ. ಓಕೆನಾ, ಅದರಲ್ಲಿ ಚೂಸ್ ಫೈಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಂತರ ನಿಮ್ಮ ಗ್ಯಾಲರಿಯಲ್ಲಿರುವಂಥ ನೀವು ಯಾವ PDF ಕನ್ವರ್ಟ್ ಮಾಡ್ಬೇಕಂತಿದ್ರಲ್ಲ ಅದನ್ನು ಚೂಸ್ ಮಾಡಿ. ಆ ನಂತರ ಅದು ಅಪ್ಲೋಡಿಂಗ್ ಆಗ್ತಾ ಇರುತ್ತೆ, ಸ್ವಲ್ಪ ಟೈಮ್ ತಗುತ್ತೆ. ಆನಂತರ ಅಪ್ಲೋಡ್ ಆಗುತ್ತೆ. ಆಮೇಲೆ ಈಗ ನಾವು ಒಂದೇ ಶೀಟಲ್ಲಿ 2 ಪೇಜ್ ಮಾಡ್ಕೋಬೋದು, 4 ಪೇಜ್ ಮಾಡ್ಕೋಬೋದು, 6 ಪೇಜ್ ಮಾಡ್ಕೋಬೋದು, 8 ಪೇಜ್ ಮಾಡ್ಕೋಬೋದು, 9, 12, 16 ಪೇಜ್ ತನಕ ಮಾಡ್ಕೋಬೋದು ಮ್ಯಾಕ್ಸಿಮಮ್. ಓಕೆ, ನಾನು 4 ಚೂಸ್ ಮಾಡ್ತೀನಿ. ಆಮೇಲೆ ಇದು ಸೈಜು ನಾನು A4 ಅಂತ ಹಾಕ್ತೀನಿ. ಓಕೆ, ನಂತರ ಈಗ ಕನ್ವರ್ಟ್ ಅಂತ ಇಲ್ಲಿ ಬರುತ್ತೆ, ಇದು ಅಪ್ಲೋಡ್ ಆಗ್ತಾ ಇದೆ. ನಂತರ ಇಲ್ಲಿ ಕನ್ವರ್ಟ್ ಅನ್ನೋ ಬಟನ್ ಮೇಲೆ ಸ್ವಲ್ಪ ಗ್ಲೂ ಬರುತ್ತೆ. ನಂತರ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ ಕನ್ವರ್ಟ್ ಆಗಿ ಕೆಳಗಡೆ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಈಗ ಬಂತು ನೋಡಿ. ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ, ಈಗ ಬರುತ್ತೆ ನೋಡಿ ಕೆಳಗೆ ಕನ್ವರ್ಟ್ ಆಗಿ. ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದರೆ ಈಗ ಡೌನ್ಲೋಡ್ ಆಗುತ್ತೆ. ಹಾಂ, ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ ನೋಡಿ ಮೇಲೆ. ಸ್ವಲ್ಪ ಫ್ಯೂ ಸೆಕೆಂಡ್ ಟೈಮ್ ತಗೋತ್ತೆ, ಡೌನ್ಲೋಡ್ ಆಗ್ತಾ ಇದೆ. ಓಕೆ, ಅದನ್ನ ಓಪನ್ ಮಾಡಿ ತೋರಿಸ್ತೇನೆ ನಿಮಗೆ. ಆಯ್ತು ನೋಡಿ, ಓಪನೇ ಆಯಿತು ನೋಡಿ. ಇಲ್ಲಿ ಒಂದು ಪೇಜಲ್ಲಿ ಇಷ್ಟೊಂದು ಪೇಜಲ್ಲಿ 4 ಪೇಜ್ ಕುಂತಿದೆ. ನಮ್ಮ ನೋಟ್ಸನ್ನು 4 ಪೇಜ್ ಕನ್ವರ್ಟ್ ಮಾಡಿದೆ. ಅದು 80 ಪೇಜಿದ ಪುಟ ಇತ್ತು, ಅಂದರೆ 80 ಪೇಜ್ಗಳನ್ನು ಹೊಂದಿರುವಂಥ ಪುಟ ಇತ್ತು. ಈಗ 20 ಪೇಜಿಗೆ ಕನ್ವರ್ಟ್ ಆಗಿದೆ. ಓಕೆ.